ಈ ದಿವಸ ಹಿರಿಯ ಗುರುಗಳಿಗೆ ಗೌರವವನ್ನು ಅರ್ಪಿಸತಕ್ಕಂಥ ಒಂದು ಕಾರ್ಯಕ್ರಮ. ವಿಶೇಷವಾಗಿ ಧರ್ಮಸ್ಥಳದ ಹೆಗಡೆಯವರು ಬಂದು ಈಗಾಗಲೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿರ್ಗಮಿಸಿದ್ದಾರೆ. ಈಗ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾಗಿದ್ದಂಥ ಸನ್ಮಾನ್ಯ ವೀರಪ್ಪ ಮೊಯ್ಲಿಯವರು ಕೂಡ ಹಿರಿಯ ಗುರುಗಳ ಬಗ್ಗೆ ಕವನವನ್ನು ಅವರೇ ಸ್ವಯಂ ರಚಿಸಿ ವಾಚನವನ್ನು ಮಾಡಿರ್ತಕ್ಕಂಥದ್ದು ಒಂದು ವಿಶೇಷತೆ. ಹೀಗಾಗಿ ಈ ಒಂದು ಶ್ರವಣಬೆಳಗೊಳ ಒಂದು ಐತಿಹಾಸಿಕ ಇತಿಹಾಸವನ್ನು ಏನು ಹೊಂದಿದೆ, ಆ ಇತಿಹಾಸಕ್ಕೆ ಪೂರಕವಾಗಿ ಮುಂದಿನ ದಿನಗಳಲ್ಲಿ ನಾವು ಕೂಡ ಈ ಶ್ರವಣಬೆಳಗೊಳದ ಮಹತ್ವವನ್ನ ಜಗತ್ತಿಗೆ, ಶಾಂತಿಯ ಮಹತ್ವವನ್ನ ಜಗತ್ತಿಗೆ ಪಸರಿಸತಕ್ಕಂಥ ಕೆಲಸ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೇವೆ. ಸಚಿವ ಸಂಪುಟ ಸಭೆ ನೀವು ಹೋಗಕ್ ಬಿಡ್ಲೇ ಇಲ್ವಲ್ಲ. ಸಚಿವ ಸಂಪುಟದ ಸಭೆ ಏನಿದೆ ನಡವಳಿಕೆಗಳನ್ನ ಅಲ್ಲಿ ಬ್ರೀಫ್ ಮಾಡ್ತಾರೆ. ನಾನು ಅದ್ರ ಬಗ್ಗೆ ಹೇಳಲಿಕ್ಕೆ ಹೋಗುತ್ತೇನೆ. ಸಮಾವೇಶ ಯಶಸ್ವಿ ಆಯ್ತಾ ಇಲ್ಲ ನೀವ್ ಹೇಳ್ಬೇಕು. ನಿನ್ನೆ ನಾವು ನಮ್ಮ ಇವರ ಅನುಪಸ್ಥಿತಿಯನ್ನ ನಾವೆಲ್ಲ ಗಮನಿಸ್ತೋ. ಯಾರು ಅನುಪಸ್ಥಿತಿ ನಮ್ಮ ವೀರಪ್ಪ ಮೊಯ್ಲಿ ಸಾಹೇಬರು, ಅವರು ಕಾರಣಾಂತರದಿಂದ ಮತ್ತೆ ಕಮ್ಯುನಿಕೇಶನ್ ಗ್ಯಾಪ್ ಇಂದ ಅವರ ಭಾಗವಹಿಸಲಿಕ್ಕೆ ಆಗಿಲ್ಲ. ಅವರ ಕ್ಷಮೆಯನ್ನು ಕೂಡ ನಾನು ಈಗಾಗಲೇ ಕೋರಿದ್ದೇನೆ. ಮತ್ತೆ ಸಮಾವೇಶ ಬಹಳ ಚೆನ್ನಾಗಿ ಏನು ಜನರಿಗೆ ಮುಟ್ಟಿಸ್ಬೇಕಾಗಿತ್ತು ವಿಷಯವನ್ನ ಅದನ್ನು ನನ್ನ ಸಮಾವೇಶ ಮುಟ್ಟಿಸಿದೆ ಅಂತೇಳಿ ನಾನು ಭಾವಿಸ್ತೀನಿ. ಜನರಿಗೆ, ವಿರೋಧ ಪಕ್ಷಗಳಿಗ ಅಥವಾ ಯಾರಿಗೆ? ವಿರೋಧ ಪಕ್ಷದ ಜನರಿಗೆ ಅಂತ ಮಾಡ್ತಾರೆ. ಸಮಾವೇಶ ಆದ್ಮೇಲೆ ನೋಡ್ರಿ, ಈಗ ಒಂದ್ ಹೇಳ್ತೀನಿ ಕೇಳಿ. ವೈಯಕ್ತಿಕವಾಗಿ ಯಾರ ಮೇಲೆ ಯಾರು ಅಟ್ಯಾಕ್ ಮಾಡಬಾರ್ದು. ಅವರ ಸಿದ್ಧಾಂತ, ತತ್ವ, ಅವರ ಅನುಕಲ್ಪನೆ ಮಾಡ್ತಕ್ಕಂಥ ರೀತಿ ನೀತಿಗಳ ಬಗ್ಗೆ, ಅವರ ಕಾರ್ಯವೈಖರಿ ಬಗ್ಗೆ ಯಾರು ಬೇಕಾದ್ರೂ ಟೀಕೆ ಮಾಡಲಿ. ಆದ್ರೆ ವೈಯಕ್ತಿಕವಾಗಿ ರಾಜಕೀಯ ಮುಖಂಡಗಳು ಯಾವುದೇ ಪಕ್ಷದವರಾಗಿ ಟೀಕೆ ಮಾಡ್ತಕ್ಕಂಥದ್ದು ಸರಿಯಲ್ಲ. ಅವ್ರ ಅಭಿಪ್ರಾಯ ಇರ್ಬೋದು, ಅದನ್ನ ಸರಿ ಇಲ್ಲ ಅಂತಾನೆ ತಾನು ನನ್ನ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದು. ಜನಕಲ್ಯಾಣ ಅಂತ ಹೇಳಿ ನಾವು ಜನರಲ್ಲಿರ್ತಕ್ಕಂಥ ಸುಳ್ಳುಗಳನ್ನು ಏನು ಹೇಳಿದ್ದಾರೆ, ಆ ಸುಳ್ಳುಗಳು ಸರಿ ಇಲ್ಲ, ಸತ್ಯ ಅಂಶ ಇದು ಅಂತಕ್ಕಂಥದ್ದನ್ನ ಮನವರಿಕೆ ಮಾಡಲಿಕ್ಕೆ ನೆನೆ ಆ ಒಂದು ಸಮಾವೇಶ ಜರುಗಿತ್ತು. ಆಯ್ತಪ್ಪ, ಥ್ಯಾಂಕ್ ಯು. ಈಗ ಮೊಯ್ಲಿ ಸಾಹೇಬರು ಮಾತಾಡ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.